ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಭಾನುವಾರ. ಭಾನುವಾರ ಯಾವಾಗಲೂ ಲೇಟಾಗಿ ಹೇಳ್ತಿದ್ವಿ, ಬಟ್ ಇವತ್ತು ಸ್ವಲ್ಪ ಬೇಗನೆ ಇದ್ದೆ. ಹಾಗೆ ಇವತ್ತು ನೈಟು ಡಿನ್ನರ್ಗೆ ನನ್ನ ಬ್ರದರ್ ಮತ್ತು ಸಿಸ್ಟರ್ ಇನ್ ಲಾ ಬರ್ತಾರೆ. ಅದಕ್ಕೆ ಇವತ್ತು ಭಾನುವಾರ ಆದರೂ ಎಲ್ಲೂ ಹೊರಗಡೆ ಹೋಗೋ ಪ್ಲ್ಯಾನ್ ಮಾಡಿಲ್ಲ, ಮನೇಲೇ ಇರೋದು ಅಂತ ಅಂದ್ಕೊಂಡ್ವಿ. ಮತ್ತು ಅಡುಗೆ ಮಾಡ್ಬೋದು ಅಂತ. ಬೆಳಗ್ಗೆನೇ ಎದ್ದು ನಾನು ರೆಡಿ ಆಗ್ತಿದ್ದೀನಿ. ಜಿಯಾನ್ ಚಂದು ಸ್ವಲ್ಪ ಲೇಟಾಗೇ ಇದ್ದರು. ನಾನು ಸುಮ್ಮನಾದೆ, ಯಾಕೆಂದರೆ ಜಿಯಾನ್ಗೆ ಸ್ಕೂಲ್ ಇರುತ್ತೆ. ವೀಕೆಂಡಲ್ಲಿ ಮಾತ್ರ ಅವನು ಚೆನ್ನಾಗಿ ನಿದ್ರೆ ಮಾಡೋಕ್ಕಾಗೋದು. ಅದಕ್ಕೆ ನಾನು ಸುಮ್ಮನಾದೆ. ನಾನು ಬೆಳಗ್ಗೆನೇ ಎದ್ದು ಮುಖ ಎಲ್ಲ ತೊಳೆದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ರೆಡಿ ಆಗ್ತಿದ್ದೀನಿ. ತುಂಬ ಜನ ಹೇರ್ ಬೋಟಾಕ್ಸು ಹೇಗೆ ಅನ್ನಿಸ್ತಿದೆ ಅಂತ ಕೇಳ್ತಿದ್ದೀರಾ. ನಾನು ಒಂದು ವ್ಲಾಗಲ್ಲಿ ಹೇಳಿದ್ದೀನಿ, ರೀಸೆಂಟ್ ವ್ಲಾಗಲ್ಲೇ. ಇನ್ನೂ ಯಾರಾದರೂ ಆ ವ್ಲಾಗ್ ನೋಡಿಲ್ಲ ಅಂದರೆ ಹೋಗಿ ನೋಡಿ. ನಮ್ಮದು ಬೇಬಿ ಗರ್ಲ್ ಬರ್ಡೇ ವ್ಲಾಗಲ್ಲಿ ಹೇಳಿದ್ದೀನಿ ಹೇಗೆ ಅನ್ನಿಸ್ತಿದೆ ಬೋಟಾಕ್ಸ್ ಟ್ರೀಟ್ಮೆಂಟ್ ಅಂತ. ಆ ವ್ಲಾಗಲ್ಲಿ ನೀವು ನೋಡಿದ್ರೆ ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಸಿಗುತ್ತೆ. ಎಷ್ಟೊಂದು ಜನ ಕೇಳ್ತಾ ಇದ್ರಿ, ರಮ್ಯಾ ಯಾಕೆ ತೋರಿಸಿಲ್ಲ ನಿಮ್ಮ ಬ್ರದರ್ನ ವ್ಲಾಗಲ್ಲಿ ಅಂತ. ನಾನು ಎಷ್ಟೊಂದು ಸರಿ ತೋರಿಸಿದ್ದೀನಿ, ಬಟ್ ಏನಂದರೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದು ಎಲ್ರಿಗೂ ಇಷ್ಟ ಆಗಲ್ಲ, ಕಂಫರ್ಟಬಲಾಗಿ ಅನಿಸಲ್ಲ. ಅದಕ್ಕೆ ಮಾತಾಡಲ್ಲ ಅಷ್ಟೇ. ಬಟ್ ಎಲ್ಲರೂ ನಾನು ಆದಷ್ಟು ತೋರಿಸಿದ್ದೀನಿ. ಹಾಗೆ ಒಂದಷ್ಟು ಆರ್ಡ್ರ್ ಮಾಡಿದೆ, ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ. ಅದೆಲ್ಲ ಬಂದಿತ್ತು. ಓಪನೇ ಮಾಡೋಕ್ಕೆ ನಂಗೆ ಟೈಮೇ ಆಗಿರಲಿಲ್ಲ. ಇವತ್ತು ಎದ್ದ ತಕ್ಷಣ ಅದಕ್ಕೆ ಫಸ್ಟು ಓಪನ್ ಮಾಡಿಬಿಡೋಣ ಅಂತ ಓಪನ್ ಮಾಡಿದೆ. ಒಂದಷ್ಟು ಸನ್ಸ್ಕ್ರೀನ್ ಎಲ್ಲ ಖಾಲಿ ಆಗಿತ್ತು, ಅದಕ್ಕೆ ಆರ್ಡ್ರ್ ಮಾಡ್ಕೊಂಡಿದ್ದೆ. ಎಲ್ಲ ಓಪನ್ ಮಾಡಿದ್ದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕೆಳಗಡೆ ಹೋಗಿ ಕೆಲಸ ಎಲ್ಲ ಮುಗಿಸಿ ಮತ್ತೆ ಮೇಲೆ ಬಂದೆ. ಜಿಯನ್ನ ಎಪ್ಸೋಣ ಅಂತ. ಜಿಯನ್ನ ಮಲಗ್ಸೋದು ಎಷ್ಟು ಹಿಂಸೆನೋ ಎಪ್ಸೋದು ಅಷ್ಟೇ ಹಿಂಸೆ. ಅವನೇ ಎದ್ಬಿಟ್ರೆ ಏನಿಲ್ಲ, ಆರಾಮಾಗಿರ್ತಾನೆ. ನಾವೇನಾದರೂ ಹೋದರೆ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾನೆ. ಅದಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅದು ಇದು ಹೇಳ್ಕೊಂಡು, ಅದಿದೆ ಇದಿದೆ, ಆ ಟಾಯ್ ಇದೆ ಈ ಟಾಯ್ ಇದೆ ಅಂತ ಹೇಳ್ಕೊಂಡು ಎಬ್ಬಿಸ್ಬೇಕು ಅವನನ್ನು. ಹಂಗಾದರೂ ಆ ಕಡೆ ಈ ಕಡೆ ಒದ್ದಾಡ್ತಾನೆ ಇರ್ತಾನೆ. ನೋಡಿ, ಕೆಳಗಡೆ ಬಂದಿದ್ದ ತಕ್ಷಣ ಅವ್ನು ಮಾಡೋ ಕೆಲಸ ನಾನೆಲ್ಲ ಎತ್ತಿಟ್ಟಿರ್ತೀನಿ, ಮತ್ತೆ ತೆಗೆದು ಎಲ್ಲ ಹಿಂಗೆ ಕೆಳಗಡೆ ಹಾಕ್ಕೊಂಡು ಆಟ ಆಡ್ಕೊಂಡು ಕೂತ್ಕೊಳ್ಳೋದು. ಬೆಳಗ್ಗೆ ಎದ್ದಿದ ತಕ್ಷಣ ಅದೇ ಅವನ ಕೆಲಸ ಅಂತ ಹೇಳ್ಬೋದು. ನಾನು ಟೀ ಮಾಡ್ತಾಯಿದ್ದೆ, ಹಾಲು ಮಾಡ್ತಾಯಿದ್ದೆ, ಎರಡು ಒಂದೇ ಕಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಹೊತ್ತು ಸಂಡೇ ಅಂದರೆ ನಿಧಾನಕ್ಕೆ ಎಲ್ಲನೂ ಮಾಡ್ಕೊಳ್ಳೋದು ಆರಾಮಾಗಿ. ಯಾಕೆಂದರೆ ಅರ್ಜೆಂಟ್ ಇರಲ್ಲ. ಜಿಯನ್ ಸ್ಕೂಲ್ಗೆ ಹೋಗೋದಿದ್ರೆ ಎಲ್ಲ ಅರ್ಜೆಂಟ್ ಇರುತ್ತೆ. ಅದಕ್ಕೆ ನಿಧಾನಕ್ಕೆಲ್ಲ ಮಾಡ್ಕೋತಾ ಇದ್ವಿ. ಚಂದನು ಕೂತ್ಕೊಂಡು ಟಿ ವಿ ನೋಡಿಕೊಂಡು ಸ್ವಲ್ಪ ಅದು ಇದು ಅವರು ರಿಲ್ಯಾಕ್ಸ್ ಮಾಡ್ತಾಯಿದ್ರು. ಕಾರ್ ಯಾರೆಲ್ಲ ಯೂಸ್ ಮಾಡ್ತೀರಾ ಅವ್ರಿಗೆಲ್ಲ ಹೆಲ್ಪ್ ಆಗೋ ಥರ ನಾನು ಕೆಲವೊಂದು ಪ್ರಾಡಕ್ಟ್ಸ್ ಬಗ್ಗೆ ಇವಾಗ ಡೀಟೇಲ್ಸ್ ಕೊಡ್ತೀನಿ. ಫಸ್ಟ್ ಬಂದು ಅಗಾರೋ ಗ್ಯಾಲಕ್ಸಿ ಕಾರ್ಡ್ಲೆಸ್ ಟೈರ್ ಇನ್ಫ್ಲೇಟರ್. ಇದು ಕಾರ್ಡ್ಲೆಸ್ಸು ಮತ್ತು ಈಸಿ ಟು ಕ್ಯಾರಿ ಅಂತಲೇ ಹೇಳ್ಬೋದು. ಪೋರ್ಟೇಬಲ್ ಏರ್ ಪಂಪ್ ಫೀಚರ್ ಇದು, ಮತ್ತು ಕಾಂಪ್ಯಾಕ್ಟ್ ಡಿಸೈನು. ನೀವು ಎಲ್ಲಿ ಬೇಕಾದ್ರೂ ತೊಗೊಂಡು ಹೋಗ್ಬೋದು. ಹಾಗೆ ಇದನ್ನು ಏರ್ ರಿಫಿಲ್ಗೆ ಅಂತಲೇ ಮಾಡಿರೋದ್ರಿಂದ ನಿಮಗೆ ಕ್ವಿಕ್ಕಾಗಿ ಆಗುತ್ತೆ. ಡ್ಯೂರೇಬಲ್ ಮತ್ತು ರೀಚಾರ್ಜಬಲ್ ಬ್ಯಾಟ್ರೀಸ್ ಕೂಡ ಇದರಲ್ಲಿ ಬರುತ್ತೆ. ಈಸಿ ಟು ಯೂಸ್ ಅಂತಲೇ ಹೇಳ್ಬೋದು. ಹಾಗೆಯೇ 3-in-1 ಟೈರ್ ಇನ್ಫ್ಲೇಟರ್ ಇದೆ ಇದರಲ್ಲಿ. ಅಗಾರೋ ಪ್ರೆಮೋ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್. ಇದನ್ನು ನೀವೆಲ್ಲ ಕಾರ್ ಟೈಪ್ಗೆ ಯೂಸ್ ಮಾಡ್ಬೋದು, ಟ್ಯೂಬ್ಲೆಸ್ ಮತ್ತು ಟ್ಯೂಬ್ ಟೈರ್ಸ್ಗೂ ಕೂಡ. ರಿಯಲ್ ಟೈಮಲ್ಲಿ ಟೈರ್ ಪ್ರೆಷರ್ನ ತೋರಿಸುತ್ತೆ. ಫುಲ್ ಚಾರ್ಜ್ ಮಾಡಿದ್ರೆ ನಿಮಗೆ ಒಂದು ಸರಿಗೆ ಸಾಕು. ಹಾಗೆ ತುಂಬ ದಿನ ಇದನ್ನು ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಮತ್ತೆ ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ. ಟೈರ್ ಪ್ರೆಷರ್ ಏನಾದರೂ ಅಬ್ನಾರ್ಮಲ್ ಇದ್ದರೆ ಟೆಂಪ್ರೇಚರ್ ಎಲ್ಲ ನಿಮಗೆ ಇದರಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ. 1 year ವಾರಂಟಿ ಕೂಡ ಸಿಗುತ್ತೆ. ಅಗಾರೋ HVC1081 ಕಾರ್ಡ್ಲೆಸ್ ರಿಚಾರ್ಜಬಲ್ ಕಾರ್ ವ್ಯಾಕ್ಯೂಮ್ ಕ್ಲೀನರ್. ಇದೊಂದು ಸ್ಟ್ರಾಂಗ್ ಮೋಟಾರ್ ಆ್ಯಂಡ್ ಪವರ್ಫುಲ್ ಸೆಕ್ಷನ್ ಕೆಪಾಸಿಟಿ ಅಂತಲೇ ಹೇಳ್ಬೋದು. ಎಲ್ಲ ಥರ ಡರ್ಟ್ ರಿಮೂವ್ ಮಾಡೋದಕ್ಕೆ, ಕಾರ್ ಕ್ಲೀನಾಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಡ್ರೈ ಯೂಸ್ಗೆ ಬೆಸ್ಟು. ಇದರಲ್ಲಿ 2800 mAh ರಿಚಾರ್ಜಬಲ್ ಬ್ಯಾಟ್ರಿ ಬರುತ್ತೆ. 30 minutesವರೆಗೆ ಯೂಸ್ ಮಾಡ್ಬೋದು ನೀವು.
ಹಾಗೆಯೇ ಪವರ್ಫುಲ್ 100 ವ್ಯಾಟ್ ಕಾಪರ್ ವಿಂಡೆಡ್ ಮೋಟಾರ್ ಇದೆ. ಸೊ 5.5 KPA ಸೆಕ್ಷನ್ ಇದೆ ಅಂತಲೇ ಹೇಳ್ಬೋದು. ಸ್ಟೀಲ್ ಫಿಲ್ಟರ್ ಕೂಡ ಬರುತ್ತೆ. 99.99 ಡಸ್ಟ್ ಪಾರ್ಟಿಕಲ್ಸ್ ಏನಿದೆ ಅದನ್ನು ಲೀಕ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ. ಎಕ್ಸ್ಟ್ರಾ ಬ್ರಷ್ಗಳು ಕೂಡ ಬರುತ್ತೆ ನಿಮಗೆ. ಸೊ ಅದನ್ನು ನೀವು ಕನೆಕ್ಟ್ ಮಾಡಿಕೊಂಡು ನೀವು ಯಾವ ರೀತಿ ಬೇಕೋ ಆ ರೀತಿ ಕ್ಲೀನ್ ಮಾಡ್ಕೋಬೋದು. ಹಾಗೆ 1 ಇಯರ್ ವಾರಂಟಿ ಕೂಡ ಸಿಗುತ್ತೆ. ಅಗಾರೋ ಸುಪ್ರೀಂ ಹೈ ಪ್ರೆಷರ್ ವಾಷರ್ ಬರುತ್ತೆ 1800 ವ್ಯಾಟ್ಸ್. ಸೊ ಇದು ತುಂಬ ಪ್ರೆಷರ್ ಇರೋದ್ರಿಂದ ಈಸಿಯಾಗಿ ನಿಮ್ಮದು ಕಾರಲ್ಲಿರೋ ಡರ್ಟು, ಆಯಿಲ್, ಜಂಕ್, ಸ್ಟಿಕ್ಕಿ ಡಸ್ಟ್ ಎಲ್ಲನೂ ಕ್ವಿಕ್ಕಾಗಿ ತೆಗ್ದಾಕತ್ತೆ ಅಂತಲೇ ಹೇಳ್ಬೋದು. 6.5 ಲೀಟರ್ಸ್ ಪರ್ ಮಿನಿಟ್ ಆಫ್ ವಾಟರ್ ಫ್ಲೋ ಇರೋದ್ರಿಂದ ನಿಮಗೆ ಈಸಿಯಾಗಿ ಕ್ಲೀನ್ ಆಗುತ್ತೆ ಕಡಿಮೆ ಟೈಮಲ್ಲಿ. ಫೋಮ್ ಬಾಟಲ್ ಇರೋದ್ರಿಂದ ನೀವು ಈಸಿಯಾಗಿ ಫೋಮ್ನ ಅಪ್ಲೈ ಮಾಡ್ಬೋದು. ಹಾಗೆಯೇ 3 ಮೀಟರ್ಸ್ ಇನ್ಲೆಟ್ ಪೈಪ್ ಕೂಡ ನಿಮಗೆ ಸಿಗುತ್ತೆ. ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಚಿನಿ ಆಟ ನೋಡಿ, ಚಿನ್ನ ಏನೆಲ್ಲ ಆಟ ಆಡ್ತಿದ್ದಾನೆ. ಶೂಟ್ ಮಾಡ್ತಿದ್ದಾನೆ. ಮಮ್ಮನ್ ಶೂಟ್ ಮಾಡ್ತಾನಂತೆ ನೋಡಿ. ಇಲ್ಲಿ ಹೆಂಗ್ ಶೂಟ್ ಮಾಡ್ತಿದ್ದಾನೆ. ಏನ ಫ್ರೆಂಡ್ಸ್, ಚಂದು ಚಿಕನ್ ತೊಗೊಂಡು ಬಂದರು. ಯಾವಾಗ ಆನ್ಲೈನಲ್ಲೇ ತರಿಸೋದಾಗ್ಬಿಟ್ಟಿತ್ತು, ಇವತ್ತು ಹೋಗಿ ತಗೊಂಡು ಬಂದಿದ್ದಾರೆ. ಸೊ ಅವನ್ನ ತೋರಿಸ್ತಿಲ್ಲ ಅಂತ ಎತ್ಕೊಳ್ಳಿ ಅಂತ ಮಧ್ಯ. ಇವಾಗ ನಾವೇನು ಮಾತಾಡಂಗಿಲ್ಲ, ನಾವಿಬ್ರು ಮಧ್ಯ ಅವ್ನು ಮಾತಾಡ್ಬೇಕು. ಏನದು ಗನ್ನು ಆರ್ಬಿಕ್ ಗನ್ ಇಟ್ಕೊಂಡು ಆಟ ಆಡ್ತಿದ್ದಾರೆ. ಹಿಂಗೆ ಇವನ್ ಟಾಯ್ ಅವನ್ ಎತ್ಕೊಳ್ಳೋದು, ಅವನ್ ಟಾಯ್ ಇವನ್ ಎತ್ಕೊಳ್ಳೋದು. ಅವನಿಗೆ ಕಾರ್ಸ್ ಎಲ್ಲ ಇಷ್ಟ, ಹಿಂಗೆ ಗನ್ನು, ಶೀಲ್ಡು, ಆಮೇಲೆ ಕ್ಯಾರೆಕ್ಟರ್ಸ್, ಅವೆಂಜರ್ಸ್, ಟ್ರಾನ್ಸ್ಫಾರ್ಮರ್ಸ್, ಥೋರ್ ಇಷ್ಟ. ಅಲ್ಲೇ ಥೋರ್ ಇಷ್ಟ ಅಂತ, ಥೋರ್ ಇಷ್ಟ, ಅಲ್ಸ್ಕಿ ಇಷ್ಟ. ಸೊ ಆ ಥರ ಇಬ್ರಿಗ ಕಾರ್ ಏನಾದ್ರು ಬಂದರೆ ಅವ್ನು ಬೇಕು. ಅವನ ಹತ್ರ ಏನಾದರೂ ಈ ಥರದ್ದು ಸೂಪರ್ ಹೀರೋಸ್ ಬಂದರೆ ಇದು ಇವನಿಗೆ ಬೇಕು. ಫ್ರೆಂಡ್ಸ್, ಸೊ ಗಾಡಿ ನೆನ್ನೆನೇ ಹೇಳಿದ್ನಲ್ಲ, ಮತ್ತೆ ಇವಾಗ ಬುಕ್ ಮಾಡಬೇಕು. ಸೊ ಅದಕ್ಕೆ ಬೇರೆ ಇದ್ರಲ್ಲಿ ಟ್ರೈ ಮಾಡೋಣ ಅಂತ. ಸೊ ಆ ಕಲರ್ ಸಿಕ್ಕಿದ್ರೆ ಓಕೆ, ಇಲ್ಲ ಅಂದರೆ ಯಾವ ಕಲರ್ ಸಿಗುತ್ತೆ ಅದನ್ನೇ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ನೋಡೋಣ, ಫಸ್ಟ್ ವಿಚಾರಿಸ್ಬೇಕು. ಇವತ್ತು ನೈಟು ನನ್ನ ಬ್ರದರು ಮತ್ತು ಸಿಸ್ಟರ್ ಇಲ್ಲ ಊಟಕ್ಕೆ ಬರ್ತಾರೆ. ಸೊ ಬನ್ನಿ ಅಂತ ಹೇಳಿದ್ದೆ. ಅಷ್ಟೇ ನಾನು ಫೋಟೋಸು ಅದೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅವನಿಗೆ. ನಾನು ಒಂಥರ ಎಲ್ಲ ನೋಡಿ ಫಸ್ಟಿಂದನೂ ಫೋಟೋಸು ಇದೆಲ್ಲ ಬೇಕು ಅಂತ ನಂಗೆ ಸಖತ್ ಇಷ್ಟ. ಸೊ ಅದರಿಂದ ನನಗೆ ಕ್ಯಾಮ್ರಾ ಅಂದರೆ ಹಂಗೆ ಆರಾಮಾಗಿರುತ್ತೆ, ಮಾತಾಡ್ತೀನಿ, ಏನು ಒಂಥರ ನಾಚಿಕೆ ಎಲ್ಲ ಆಗೋಲ್ಲ. ಬಟ್ ಕೆಲವ್ರಿಗೆ ಆಗುತ್ತೆ. ಈವನ್ ನಾನು ಹೊರಗಡೆ ಹೋದಾಗ ನನ್ನ ಸಬ್ಸ್ಕ್ರೈಬರ್ ಸಿಕ್ತಾಗಲೂ ಅಷ್ಟೇ ಎಷ್ಟೊಂದು ಹೇಳ್ತಾರೆ ತೋರಿಸಿ ಅಂತ. ಬಟ್ ಎಲ್ರಿಗೂ ಅವ್ರದ್ದೊಂದು ಇರುತ್ತೆ, ಎಲ್ಲರಿಗೂ ಕ್ಯಾಮ್ರಾ ಮುಂದೆ ಬಂದು ತೋರಿಸ್ಕೊಳ್ಳೋದು ಅದೆಲ್ಲ ಇಷ್ಟ ಆಗಲ್ಲ. ಸೊ ಅದಕ್ಕೆ ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ. ಯಾರಿಗೆ ಇಷ್ಟ ಇರುತ್ತೆ ಅವ್ರನ್ನ ಮಾತ್ರ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಸೊ ಅದು ಬಿಟ್ಟು ಅದಕ್ಕೆ ಹೇಳೋದು, ಸೊ ಎಲ್ಲನೂ ನೆಗೆಟಿವ್ ಆಗಿ ನೋಡೋಕೆ ಹೋಗ್ಬಾರ್ದು, ಪಾಸಿಟಿವ್ ಆಗಿರಬೇಕು. ಸೊ ನಾನು ಕುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದೊಂದೇ ಕುಕ್ ಮಾಡ್ಕೊಳ್ತಾ ಹೋದೆ. ನಾನು ಎಲ್ಲನೂ ಹಿಂದೆ ಮಾಡಲಿಲ್ಲ. ಇಲ್ಲಿ ಬ್ಲಾಗಲ್ಲಿ ನಾನು ಹೇಗೆ ಬ್ಯಾಕ್ ಟು ಬ್ಯಾಕ್ ತೋರಿಸಿದ್ದೀನಿ ಆ ರೀತಿ ಮಾಡಲಿಲ್ಲ. ಸ್ವಲ್ಪ ಕುಕ್ ಮಾಡೋದು, ಸ್ವಲ್ಪ ಹೊತ್ತು ಕೂತ್ಕೊಂಡು ಏನಾದರೂ ನೋಡೋದು, ರಿಲ್ಯಾಕ್ಸ್ ಮಾಡೋದು. ಸಂಡೇ ಆಗಿದ್ದರಿಂದ ನನಗೂ ಸ್ವಲ್ಪ ಮೂಡ್ ಇರಲಿಲ್ಲ ಅಂತಲೇ ಹೇಳ್ಬೋದು ಕುಕ್ ಮಾಡೋಕ್ಕೆ. ಸಂಡೇ ಅಂದರೆ ನಾನು ಫುಲ್ ಸೋಮಾರಿ ಆಗಿಬಿಡ್ತೀನಿ. ಮಂಡೇ ಟು ಫ್ರೈಡೇ ಎಷ್ಟು ಆ್ಯಕ್ಟಿವ್ ಆಗಿರ್ತೀನಿ, ಸಂಡೇ ಅಷ್ಟೇ ಸೋಮಾರಿ ಆಗಿಬಿಡ್ತೀನಿ ಅಂತ ಹೇಳ್ಬೋದು. ಸೊ ಅದರಿಂದ ಸ್ವಲ್ಪ ಕುಕ್ ಮಾಡೋದು, ಹೋಗಿ ಕೂತ್ಕೊಳ್ಳೋದು, ಕುಕ್ ಮಾಡೋದು, ಹೋಗಿ ಕೂತ್ಕೊಳ್ಳೋದು, ಆ ರೀತಿ ಮಾಡ್ತಾಯಿದ್ದೆ. ಮತ್ತು ಚಂದು ಮತ್ತು ಜಿಯಾನ್ ಇದ್ದಿದ್ರಲ್ಲ, ಸೊ ಅವ್ರು ಸ್ವಲ್ಪ ನನಗೆ ಮಾತಾಡಿಸ್ಕೊಂಡು ಅದು ಇದು ಹೇಳ್ಕೊಂಡು ತರಲೆ ಮಾಡಿಕೊಂಡು ಇದ್ವಿ. ಸೊ ವೀಕೆಂಡಲ್ಲಿ ನಾವು ಅದೇ ಮಾಡೋದು, 3 ಜನನೂ ಒಬ್ರಿಗೊಬ್ರು ಆಟ ಆಡಿಕೊಂಡು ಅದು ಇದು ಮಾತಾಡಿಕೊಂಡು. ನೀವು ಅನ್ಕೋತಿರ್ಬೋದು ಜಿಯಾನ್ ಏನಪ್ಪ ಮಾಡ್ತಾನೆ ಅಂತ. ಜಿಯಾನ್ ಸಿಕ್ಕಾಪಟ್ಟೆ ತರಲೆ ಮಾಡ್ತಾನೆ. ಅವರಪ್ಪ ಏನು ಹೇಳ್ಕೊಟ್ರು ಅದನ್ನು ಹೇಳ್ತಾನೆ, ನಾನು ಹೇಳ್ಕೊಟ್ರು ಅದನ್ನು ಹೇಳ್ತಾನೆ. ಸೊ ಇವಾಗ ಒಂಥರ ನನಗೆ ಇನ್ನೂ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ಎಕ್ಸ್ಪೀರಿಯನ್ಸು. ಪ್ರತಿ ಒಂದು ಕ್ಷಣವೂ ಅವನ ಜೊತೆ ಅವನಿಗೆ ಎಷ್ಟು ದೊಡ್ಡವನಾಗೋಷ್ಟರಲ್ಲಿ ಈ ಏಜಲ್ಲಿ ಎಷ್ಟಾಗುತ್ತೆ ಅಷ್ಟು ಅವನ ಜೊತೆ ಎಂಜಾಯ್ ಮಾಡಬೇಕು ಅನ್ನೋದೇ ನನಗೆ ಇದು. ಸೊ ಅದರಿಂದ ವೀಕೆಂಡ್ಸ್ ಬಂದರೆ ನಾವು ಫುಲ್ ಖುಷಿಯಾಗಿರ್ತೀನಿ. ನಾನಂತೂ ಯಾವಾಗಲೂ ಅಷ್ಟೇ, ಯಾವಾಗ ವೀಕೆಂಡ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಿರ್ತೀನಿ. ಹಾಗೆಯೇ ಮೊದಲೇ ಹೇಳಿದೆ ನಾನು ಸ್ವಲ್ಪ ಕುಕ್ ಮಾಡ್ತಿದ್ದೆ ಅಂತ. ಸೊ ಸ್ವಲ್ಪ ಹೊತ್ತಾದ್ಮೇಲೆ ಬಂದು ಚಪಾತಿ ಹಿಟ್ಟೆಲ್ಲ ಕಲಸಿಟ್ಬಿಡೋಣ ಅಂತ ಚಪಾತಿ ಹಿಟ್ಟೆಲ್ಲ ಕಲಸಿಡ್ತಾ ಇದ್ದೆ. ತುಂಬ ಸಾಫ್ಟಾಗಿ ಆಗುತ್ತೆ ಅದಕ್ಕೆ. ಸೊ ಫಸ್ಟು ಬಂದು ಗೋಧಿ ಹಿಟ್ಟು ಬಾಕ್ಸು ಇಲ್ಲಿ ಎಲ್ಲೂ ಇಡೋಕ್ಕಾಗಲ್ಲ, ಅಲ್ಲೇ ಇಡಬೇಕು. ಸ್ವಲ್ಪ ಕಷ್ಟ ಆಗುತ್ತೆ ಇಡೋದು ತೊಗೊಳ್ಳೋದು, ಬಟ್ ಆದರೂ ಓಕೆ, ಹೇಗೋ ಮ್ಯಾನೇಜ್ ಮಾಡ್ತಿದ್ದೀನಿ. ಸೊ ಗೋಧಿ ಹಿಟ್ಟೆಲ್ಲ ಹಾಕಿ ಹಿಟ್ಟೆಲ್ಲ ರೆಡಿ ಮಾಡಿದೆ. ಹಾಗೆ ಸ್ವಲ್ಪ ರೈಸ್ ಕೂಡ ಮಾಡ್ಕೊಳ್ಳೋಣ ಅಂದಿದ್ದರಿಂದ ನಾನು ಚಪಾತಿನೇ ಸ್ವಲ್ಪನೇ ಮಾಡೋಣ ಅಂತ ಡಿಸೈಡ್ ಮಾಡಿದೆ.
ಫ್ರೆಂಡ್ಸ್, ಅಡುಗೆ ಎಲ್ಲ ಮಾಡಿದ್ದಾಯಿತು. ಇವಾಗ ಬಂದು ಕೂತ್ಕೊಂಡೆ. ಒಂದೊಂದೇ ಫುಲ್ಲು ಎಲ್ಲನೂ ಒಂದೇ ಸರಿ ಮಾಡಲಿಲ್ಲ. ಒಂದೊಂದೇ ಮಧ್ಯಾಹ್ನದಿಂದ ಒಂದೊಂದೇ ಮಾಡಿಕೊಂಡು ಇವಾಗ ಕರೆಕ್ಟಾಗಿ ಊಟದ ಟೈಮ್ಗೆ ಊಟ ಮುಗಿಸಿ ಬಂದು ಕೂತ್ಕೊಂಡೆ. ಜಿಯನ್ನು ಬೆಳಗ್ಗೆಯಿಂದ ಅಡುಗೆ ಮುಗಿಸಿ ಬಂದು ಕೂತ್ಕೊಂಡೆ, ಏನೇನೋ ಮಾತಾಡ್ತಿದ್ದೀನಿ. ಜಿಯನ್ನು ಬೆಳಗ್ಗೆಯಿಂದ ಮಲಗದೆ ಅವ್ರು ಇವಾಗ ಸ್ವಲ್ಪ ಹೊತ್ತು ಮುಂಚೆ ಮಲಗು ಎದ್ದಿ ಇವಾಗ ಗಾಡ್ಜಿಲ್ಲ ನೋಡ್ಕೊಂಡು ಕೂತಿದ್ದಾರೆ. ಏನ್ ನೋಡ್ತಿದ್ಯಾ? ಗಾಡ್ಜಿಲ್ಲ. ಮಧ್ಯಾಹ್ನ ಕಾರಲ್ಲಿ ಅವರು ಹೋಗ್ಬೇಕಾದ್ರೆ ಪಕ್ಕದಲ್ಲಿ ಟಾಯ್ ಬೇರೆ ಕೂಡಿಸ್ಕೊಂಡು ಹೋಗಿದ್ರು. ಯಾವ ಟಾಯ್ ಕೂಡಿಸ್ಕೊಂಡು ಹೋಗಿದ್ರಿ ನಿಮ್ಮ ಕಾರಲ್ಲಿ? ಸೊ ಅವ್ನು ಯಾವುದೋ ಮೂವಿಗೆ ಹೋಗಿದ್ವಿ, ಅಲ್ಲಿ ಟ್ರೇಲರ್ ಬಂತು ಕಾಂಗ್ ಮತ್ತೆ ಗಾಡ್ಜಿಲ್ಲ ಅದು. ಸೊ ಅವಾಗಿಂದ ಕಾಂಗು ಗಾಡ್ಜಿಲ್ಲ ಅದು ಹಿಡ್ಕೊಂಡು ಕೂತಿದ್ದಾನೆ. ಇವಾಗ ಸೀರೀಸ್ ನೋಡ್ಕೊಂಡು ಕೂತಿದ್ದೀವಿ. ಅವ್ರು ಬರೋವರೆಗೂ ಬಂದಮೇಲೆ ಊಟ ಮಾಡೋದು. ಸೊ ಸ್ವಲ್ಪ ಲೇಟ್ ಆಯಿತು ಅವ್ರು ಬರೋದು. ಜಿಯನ್ನು ಬಂದರು ಅಂತ ಕುಣಿತಿದ್ದ. ಹಾಗೆ ಬಂದಮೇಲೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಎಲ್ಲರೂ ಮಾತಾಡ್ತಿದ್ವಿ. ಆಮೇಲೆ ಊಟಕ್ಕೆ ಹೋಗಿದ್ದು. ನನ್ನ ಬ್ರದರ್ ಅಂತೂ ಯಾವಾಗಲೂ ಅವನು ಸ್ವಲ್ಪ ಹಾಗೇನೆ, ಅವನು ಜಾಸ್ತಿ ಬರೋದಿಲ್ಲ ಕ್ಯಾಮ್ರಾ ಮುಂದೆ ಎಲ್ಲ. ಮೊದಲಿಂದನೂ ಹಾಗೆ. ಮತ್ತು ನಾವಿಬ್ಬರು ಫುಲ್ ಆಪೋಸಿಟ್ ಅಂತ ಹೇಳ್ಬೋದು. ನನಗೆ ಕ್ಯಾಮ್ರಾ ಅಂದರೆ ಇಷ್ಟ, ಅವ್ನು ಕ್ಯಾಮ್ರಾ ಇಷ್ಟ ಆಗಲ್ಲ. ಮತ್ತು ನಾನು ಸ್ವಲ್ಪ ಫಿಟ್ನೆಸ್ಸು ಅದೆಲ್ಲ ಇಷ್ಟ, ಅವನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, ಚೆನ್ನಾಗಿ ತಿನ್ನೋದು. ಮೊದಲಿಂದನೂ ಸ್ವಲ್ಪ ಗುಂಡುನೇ, ಅವನು ಗುಂಡುಕೆ ಇರ್ತಾನೆ, ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, ಚೆನ್ನಾಗಿ ತಿನ್ನೋದು. ಅವನಿಗೆ ಆ ಥರ ಆರಾಮಾಗಿರೋದು ಆ ಥರ ಇಷ್ಟ. ಬಟ್ ನಾನು ಸ್ವಲ್ಪ ಆಪೋಸಿಟ್ ಅಂತಲೇ ಹೇಳ್ಬೋದು. ಐಟಿ ಕೆಲಸ ಮಾಡ್ತೀನಿ. ನಾನು ನಂದಿನಿ. ಸೊ ನಾನು ಬಂದಾಗೆಲ್ಲ ರೇಗಿಸ್ತಿರ್ತೀನಿ, ಅದು ತಿನ್ಬೇಡ ಇದು ತಿನ್ಬೇಡ, ಇನ್ನೂ ದಪ್ಪ ಆಗ್ತಿದ್ಯಾ, ಹಂಗಾಗ್ತಿದ್ಯಾ, ಅಪ್ಪಂಗಿಂತ ನೀನು ದೊಡ್ಡವನ ಥರ ಕಾಣಿಸ್ತೀಯಾ ಅಂತ. ಸೊ ಅಪ್ಪ ಮೊದಲಿಂದನೂ ಸ್ವಲ್ಪ ಸಣ್ಣನೇ ಇರೋದ್ರಿಂದ. ಸೊ ಇವತ್ತು ನಾನೇ ಸ್ಪೆಷಲ್ಲಾಗಿ ಬ್ರೌನಿ ಎಲ್ಲ ತರಿಸ್ಬಿಟ್ಟು ಐಸ್ ಕ್ರೀಮ್ ಅದಕ್ಕೆ ಹಾಕಿ, ಸ್ವಲ್ಪ ಚಾಕ್ಲೇಟ್ ಸಾಸ್ ಎಲ್ಲ ಹಾಕಿ, ಅದ್ರ ಮೇಲೆ ಏನಾದರೂ ಸ್ವಲ್ಪ ಎಲ್ಲ ಹಾಕಿ ಸ್ಪೆಷಲಾಗಿ ಏನಾದರೂ ಮಾಡೋಣ ಅನ್ನಿಸ್ತು. ಹಾಗೆ ಬರೀ ಐಸ್ ಕ್ರೀಮ್ ಕೊಡೋ ಬದಲು ಅದಕ್ಕೆ ಬ್ರೌನಿ ಎಲ್ಲ ತರಿಸ್ದೆ. ಸೊ ನಿಮ್ಗೆ ಯಾವ್ದು ಬೇಕು ಬ್ರೌನಿ, ಯಾವ ಥರ ಮಾಡಿಕೊಡ್ಬೇಕು ಅಂತ ಕೇಳಿದೆ ನಾನು. ಚಂದು ಹೆಲ್ಪ್ ಮಾಡ್ತಿದ್ರು. ಸೊ ಎಲ್ಲರೂ ಕೂತ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಬ್ರೌನಿ ತಿನ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡ್ವಿ ತುಂಬ ಟೈಮ್ವರೆಗೆ. ಸೊ ಆಮೇಲೆ ಸ್ವಲ್ಪ ಹೊತ್ತು ಅದು ಇದು ಎಲ್ಲ ಹೇಳ್ಕೊಂಡು ಏನಾಗ್ತಿದೆ ಅದು ಇದು ಮಾತಾಡಿಕೊಂಡು ಸ್ವಲ್ಪ ಎಲ್ಲ ತಮಾಷೆ ಮಾಡಿಕೊಂಡು ಕಾಮಿಡಿ ಮಾಡಿಕೊಂಡು ಇದ್ವಿ. ಸೊ ಹಾಗೆ ಬೇರೆಯವ್ರದ್ದು ಮಧುರಲ್ಲಿ ಏನಾಗ್ತಿದೆ ಅದು ಇದು ವಿಷಯ ನಾನು ಕೇಳ್ತಾ ಇದ್ದೆ. ಇವಾಗ ಹೇಗಿದೆ ಮಧುರಲ್ಲಿ, ಎಷ್ಟೊಂದು ಜನ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಸೊ ಅವ್ರದ್ದೆಲ್ಲ ಏನು ಆ ಥರ ಬೇರೆ ಬೇರೆ ವಿಷಯಗಳ ಬಗ್ಗೆ ಎಲ್ಲ ಮಾತಾಡಿಕೊಂಡು. ಯಾಕೆಂದರೆ ಮಧುರಲ್ಲಿದ್ದಾಗ ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಇವಾಗ ಅಲ್ಲಿ ಬಗ್ಗೆ ಕೇಳೋದಕ್ಕೆ ಎಲ್ಲ ಖುಷಿ ಆಗುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸಂಡೇ ವ್ಲಾಗ್ ಮಾಡ್ತಾ ಇದ್ದೆ ನಾನು. ನನ್ನ ಬ್ರದರು ಮತ್ತು ಸಿಸ್ಟರಿಂದ ಬಂದಿದ್ರು ಅಂತ. ಸೊ ಅದಾದಮೇಲೆ ಅವ್ರು ಹೋದ್ಮೇಲೆ ನಾನು ಮತ್ತೆ ಮಂಡೇ ಟ್ಯೂಸ್ಡೇ ವ್ಲಾಗೇ ಕಂಟಿನ್ಯೂ ಮಾಡಲೇ ಇಲ್ಲ ನಾನು. ಸೊ ಸ್ವಲ್ಪ ಬ್ಯುಸಿ ಆದೆ. ಟ್ಯೂಸ್ಡೇ ಸ್ವಲ್ಪ ಪಾಸ್ಪೋರ್ಟ್ ಆಫೀಸ್ ಹತ್ರ ಹೋಗಬೇಕಿತ್ತು.
ನನ್ಗೆ ಯಾರೋ ನನ್ನ ಸಬ್ಸ್ಕ್ರೈಬರ್ ಕೂಡ ನೋಡಿ ಕಮೆಂಟಲ್ಲಿ ಹಾಕಿದ್ರಿ ರಮ್ಯಾ ನಿಮ್ಮನ್ನ ಅಲ್ಲಿ ನೋಡಿದೆ ಅಂತ. ಖುಷಿ ಆಯಿತು. ಬಂದಿದ್ದೆ ನಾನು, ಬಟ್ ಅವಾಗ ಕೆಲಸ ಆಗಲಿಲ್ಲ. ಮತ್ತು ಇವತ್ತು ಹೋಗಬೇಕು ನಾನು. ಇವತ್ತು ಮತ್ತೆ 3 o'clock ಹೋಗಬೇಕು. ಸೊ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ನಾನು. ಸೊ ಬ್ರೆಡ್ಡು ಮತ್ತು ಕಾಫಿ, ಸ್ವಲ್ಪ ಹಣ್ಣು ತಿಂತಿದ್ದೀನಿ. ಚಂದು ಮತ್ತು ಜಿಯನ್ ಇನ್ನೇನು ಬರ್ತಾರೆ, ಅವ್ರದ್ದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಜಿಯನ್ದೆಲ್ಲ. ಸೊ ಅವ್ನು ಬಂದ ತಕ್ಷಣ ಎಲ್ಲ ರೆಡಿ ಮಾಡಿಸಿ ಅವನ್ನ ಸ್ಕೂಲಿಗೆ ಕಳಿಸೋದಷ್ಟೇ. ಸೊ ಅದಕ್ಕೆ ಇವತ್ತು ಆ ವ್ಲಾಗ್ ಕಂಟಿನ್ಯೂ ಮಾಡಿ ಆಮೇಲೆ ಏನು ಮಾಡೋಣ ಅಂತ ಆನ್ ಮಾಡಿದೆ. ಸೊ ಒಂದೊಂದ್ಸರಿ ಹಂಗೆ ಆಗ್ಬಿಡತ್ತೆ, ವ್ಲಾಗ್ ಮಾಡ್ತಾ ಇರ್ತೀನಿ, ಮತ್ತು 2 days ಏನಾದರೂ ಬೇರೆ ಕೆಲಸ ಬರುತ್ತೆ. ಹಿಂಗೆ ಬೆಳಗ್ಗೆ ಎದ್ದು ಸುಪ್ರಭಾತ ಹಾಕ್ಬಿಟ್ಟು ಟಿ ವಿಲಿ ನಾನು ಕೆಲಸ ಮಾಡ್ತಾ ಇದೆ ಇದ್ದಾಗಿಂದ. ಸೊ ಇವತ್ತು ಸ್ವಲ್ಪ ಪಾಸ್ಪೋರ್ಟ್ ಆಫೀಸ್ಗೆ ಹೋಗೋದಿತ್ತಲ್ಲ, ಅದಕ್ಕೆ ಲಂಚ್ ಸ್ವಲ್ಪ ಬೇಗನೆ ಕುಕ್ ಮಾಡ್ತಾಯಿದ್ದೆ. ಚಪಾತಿ ಮಾಡಿಬಿಟ್ಟು ಪ್ರಾನ್ಸ್ ಇತ್ತು, ಪ್ರಾನ್ಸ್ ಕರಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಕರಿ ಎಲ್ಲ ರೆಡಿ ಆಗಿತ್ತು. ಸೊ ಚಪಾತಿ ಒಂದು ಕಡೆ ನಾನೇ ಲಟ್ಸಿ ಒಂದು ಕಡೆ ಎಲ್ಲ ಬೇಯಿಸೋದು ಮಾಡ್ತಿದ್ದೆ. ಹಾಗೆ ಎಲ್ಲ ರೆಡಿ ಆಯಿತು. ಬೇಗ ಚಂದುಗೆ ಜಿಯನ್ಗೆ ತಿನ್ನಿಸ್ಬೇಕಲ್ಲ, ಸೊ ತಿನ್ನಿಸ್ಬಿಟ್ಟು ನನಗೆ ಹೊರಡಬೇಕಿತ್ತು. ಸೊ ಕಾರ್ ಬುಕ್ ಮಾಡಿಕೊಂಡು ಹೊರಟೆ ನಾನು. ಹಿಂದೆ ದಿನ ಕೂಡ ಹೋಗಿದ್ವಿ, ಆಗ ಚಂದು ಬಂದಿದ್ರು. ಚಂದುಗೆ ಇವತ್ತು ಕೆಲಸ ಇತ್ತು, ಅದಕ್ಕೆ ನಾನೇ ಹೋಗಿ ಬರ್ತೀನಿ ಅಂದ್ಬಿಟ್ಟು ಹೊರಟೆ. ಸೊ ಮಾರತಹಳ್ಳಿಯಲ್ಲಿ ಇದೆಯಲ್ಲ, ಅಲ್ಲಿ ಹೋಗಿದ್ದೆ. ಯಾಕೆಂದರೆ ನನಗೆ ಇಲ್ಲಿ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ ಅನಿಸ್ತು, ಅದಕ್ಕೆ ಅಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು ಅಂದ್ಕೊಂಡು ಹೋದೆ. ಬಟ್ ಇವಾಗ ಅಲ್ಲೂ ಕೂಡ ಜನ ಇರ್ತಾರೆ. ಫ್ರೆಂಡ್ಸ್ ಹೋಗಿದ್ದಾಯ್ತು, ಬಂದು ಮಾಡಿಸ್ಕೊಟ್ಬಿಟ್ಟು ಬಂದೆ. ಎಲ್ಲ ಮುಗೀತು. ಮೇ ಬಿ ಬರುತ್ತೆ ಬೇಗನೆ ಅಂತ ಅನಿಸುತ್ತೆ. ಮನೆಗೆ ಹೋಗ್ತಾ ಇದ್ದೀನಿ. ಜಿಯನ್ ಮಲಗಿರ್ಬೇಕು ಅನಿಸುತ್ತೆ. ನೆನ್ನೆ ಅವನು ಬಂದುಬಿಟ್ಟಿದ್ದೆ, ನೆನ್ನೆ ಹೋಗಿದ್ದಾಗ. ಇವತ್ತು ಚಂದು ಕಾಲ್ಸ್ ಇತ್ತು, ಅದಕ್ಕೆ ನಾನೇ ಹೋಗಿ ಬರ್ತೀನಿ ಅಂತ ಹೇಳಿದೆ. ಇನ್ನೂ ಮಲ್ಕೊಂಡಿಲ್ಲ ಇದು. ಯಾಕೆ ಮಲ್ಕೊಂಡಿಲ್ಲ ಚಿನಿಮಾ? ಇವಾಗ ಮಲ್ಕೋಬೇಕು. ಡೋನಟ್ ಬೇಕಂತೆ. ನಾನೇನು ಮಾಲ್ಗೆ ಹೋಗಿದ್ದೆ ಡೋನಟ್ ತರಕ್ಕೆ. ಎಲ್ಲ ಇದೇನಿದು ಮನೆ ನೋಡಿ. ಮಾಲ್ಗೆ ಹೋಗಿದ್ದೀನಿ ನಾನು ಡೋನಟ್ ತರಕ್ಕೆ. ಅವನಿಗೆ ಮಾಲ್ಗೆ ಹೋದಾಗ ತಂದ್ಕೊಡ್ತಿದ್ದೆ ನೋಡಿ. ಅಲ್ಲಿಂದ ಬರೋಷ್ಟಲ್ಲಿ ಎಷ್ಟು ಕೆಲಸಗಳು ಕೊಟ್ಟಿದ್ದೇನೆ. ಇಲ್ಲಿ ನೋಡಿ, ಇಲ್ಲಿ ಮಾಡಿರೋದು ಡೈನಿಂಗ್ ಟೇಬಲ್ ಈ ಕಡೆ ಮಾಡಿಬಿಟ್ಟಿದ್ದಾರೆ. ನೀನು ನಿಮ್ಮ ಪಪ್ಪನೇ ಕ್ಲೀನ್ ಮಾಡ್ಬೇಕು ಇವಾಗ. ಮಾಡ್ತೀರಾ? ಮಮ್ಮಗೆ ಸುಸ್ತಾಗಿದೆ, ನೀವು ಇಬ್ಬರೇ ಮಾಡಬೇಕು. ಡೋನಟ್ ನಾನು ಮಾಲ್ಗೆ ಹೋಗಿರ್ಲಿಲ್ಲ, ನನ್ನ ಪಾಸ್ಪೋರ್ಟ್ ಆಫೀಸ್ ಹೋಗಿದ್ದು, ಮಾಲ್ ಅಲ್ಲ. ಮಾಲ್ ಹೋದಾಗ ತಂದು ಕೊಡ್ತೀನಿ. ಓಕೆ. ನೋಡಿ, ಅವರು ಕೆಲಸ ಕೊಟ್ಬಿಟ್ಟು ಆರಾಮಾಗಿ ಅಲ್ಲಿ ಸೋಫಾ ಮೇಲೆ ಮಲ್ಕೊಂಡವ್ರೆ. ನಾವು ಕೆಲಸ ಮಾಡಬೇಕು. ಅವನು ಇದನ್ನೇ ಹುಡುಕಿದ್ದು, ಅದೇನೋ ಇದ್ರು ಕೈ ಅಂತ. ಇವಾಗ ಇನ್ನೊಂದು ಏನಾಗಿದೆ ಅಂದರೆ, ಜಿಯನ್ ಸ್ಕೂಲ್ ಹೋಗ್ತಾನೆ ಅಲ್ವಾ, ಅಲ್ಲೆಲ್ಲ ಮಕ್ಕಳ ಜೊತೆ ಇರ್ತಾನೆ. ಅವನಿಗೆ ನಾನು ಸ್ವಲ್ಪ ನೆಗಡಿ ಆಯಿತು ಅಂದ ತಕ್ಷಣ ನೆಕ್ಸ್ಟ್ ನಾನು ಆದ ತಕ್ಷಣ ಚಂದು 3 ಜನಕ್ಕೂ ಆಗುತ್ತೆ. ಅದಕ್ಕೆ ಇವತ್ತು ಸ್ಪೆಷಲ್ ಜಿಂಜರ್ ಟೀ ತರಿಸ್ಕೊಂಡಿದ್ದೀನಿ, ಚಾಟ್ ಪಾಯಿಂಟಲ್ಲಿ ಕುಡಿಬೇಕು ಅಂತ. ಜಿಂಜರ್ ಆಫೀಸ್ಗೆ ಹೋದರೆ ನೆನ್ನೆ ಅಲ್ಲಿ ಎಲ್ಲ ನೆನ್ನೆ ಆಗಿತ್ತು, ಹಳೆ ಪಾಸ್ಪೋರ್ಟ್ ಇದ್ದಿದ್ದರಿಂದ. ಅದೇನದು ಆಧಾರ್ ಕಾರ್ಡ್ ಇನ್ನು ಬಂದಿಲ್ಲ ಒರಿಜಿನಲ್. ಸೊ ಪ್ರಿಂಟ್ ಔಟ್ ತಗೊಂಡೋಗೋದಕ್ಕೆ ಅದು ವೆರಿಫೈಡ್ ಇಲ್ಲ. ಅದಲ್ಲೇ ಅವರೇ 2 minutes ಮಾಡ್ಬೋದಿತ್ತು. ಅದನ್ನ ಮಾಡಿದೆ, ಮತ್ತೆ ಒಂದಿನ ಕಳಿಸಿ. ಇವತ್ತು ಹೋದ್ರೆ ಏನು ಇಲ್ಲ, ಎಲ್ಲ ಮಾಡಿ ಆಯ್ತು ಅಂದ್ಬಿಟ್ಟು ಒಳಗಡೆ 5 minutesಗೆ ಹೊರಗಡೆ ಬಂದಿದ್ದೆ ನಾನು. ಸೊ ಜಿಯನ್ಗೆ ಇವಾಗ ಕೆಲವೊಂದು ವರ್ಕ್ಶೀಟ್ ಕೊಡ್ತಾರೆ ಮನೇಲಿ ಮಾಡಿಸೋದಕ್ಕೆ.
ಪ್ರತಿದಿನ ಇರಲ್ಲ, ಒಂದು ಅಟ್ಲೀಸ್ಟ್ 3 days ಒನ್ಸು 2 days ಒನ್ಸು ಏನಾದರೂ ಕೊಡ್ತಾರೆ ಚಿಕ್ಕ ಪುಟ್ಟ ಕಲರ್ ಮಾಡೋದು ಇಲ್ಲ ಏನಾದರೂ ಜಾಯಿನ್ ಮಾಡೋದು ಆ ಥರದ್ದು. ಯಾಕೆಂದರೆ ಇನ್ನೂ ರೈಟಿಂಗ್ ಇಲ್ಲ ಅವನಿಗೆ. ಸೊ ಯಾಕೆಂದರೆ ಇನ್ನು ಈ ಥರ ಮಕ್ಳಿಗೆ ಇನ್ನೂ ಹಿಡ್ಕೊಂಡು ಬರೆಯೋಕ್ಕಾಗಲ್ಲ, ಅದರಿಂದ ರೈಟಿಂಗ್ ಏನು ಇಲ್ಲದೆ ಇರೋದ್ರಿಂದ ಸೊ ಸಣ್ಣ ಪುಟ್ಟ ಕೊಟ್ಟಾಗ ನಾವೇ ಕೈಯಲ್ಲಿ ಹಿಡ್ಕೊಂಡು ಅದೇನು ಇದೇನು ಅಂತ ಹೇಳ್ಕೊಡೋದು ಆ ಥರ ಎಲ್ಲ ಇರುತ್ತೆ. ಸೊ ಆ ಕೆಲಸ ಮಾಡ್ತಿದ್ದೆ ನಾನು. ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಮಸ್ಕಾರ.